ಕೆಲವು ದಶಕಗಳಿಂದ ಕುಂಟುತ್ತಾ ತೆವಳುತ್ತಾ ಸಾಗ್ತಾ ಇರುವಂತ ಉಡುಪಿಯ ವಾರಾಹಿ ಯೋಜನೆಗೆ ಸಂಬಂಧಿಸಿದಂತೆ ಈಗ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ಪ್ರತಿಭಟನೆ ವಾರಾಹಿ ಯೋಜನೆಗೆ ಸಂಬಂಧಿಸಿದಂತೆ ಆರಂಭ ಆಗಿದೆ. ವಾರಾಹಿ ಯೋಜನೆ ಕಬ್ಬು ಬೆಳೆಗಾರರ ಹಿತದೃಷ್ಟಿಯನ್ನ ಕಾಯೋದಕ್ಕೆ ಅಂತ ಶುರುವಾದಂತ ಯೋಜನೆ ಇದು ಕುಂಟುತ್ತಾ ತೆವಳುತ್ತಾ ಸಾಗಿ ಇವತ್ತಿನವರೆಗೂ ಕೂಡ ಫಿನಿಶ್ ಆಗಿಲ್ಲ. ಒಂದು ಹಂತ ಮಾತ್ರ ಫಿನಿಶ್ ಆಗಿದೆ. ರೈತ ಸಂಘದಿಂದ ಈಗ ಪ್ರತಿಭಟನೆ ಆಗ್ತಾ ಇರೋದು ಕಳೆದ 5 ದಶಕಗಳಿಂದ ನಿರ್ಮಾಣ ಹಂತದಲ್ಲಿದೆ. ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಸ್ವರೂಪ ಬದಲಾವಣೆಗೆ ಈಗ ರೈತ ಮುಖಂಡರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿದ್ದಾಪುರ, ಅಂಪಾರು, ಅಜ್ರಿ, ಕೊಡ್ಲಾಡಿ, ಹೊಸಂಗಡಿ ಗ್ರಾಮಗಳಿಗೆ ಈ ಯೋಜನೆಯಿಂದ ಅನುಕೂಲ ಆಗುತ್ತೆ. ಆದರೆ ಈಗ ಯೋಜನೆಯ ರೂಪುರೇಷೆಯನ್ನು ಬದಲಾಯಿಸಲಾಗಿದೆ ಅನ್ನೋದು ರೈತರ ಸಿಟ್ಟಿಗೆ ಕಾರಣ. ಒಂದು ಹೊಳೆಶಂಕನಾಡದ ನಾವು ನಂಬಿರುವಂತ ದೇವರಿದೆ. ಈ ಪ್ರಾಜೆಕ್ಟ್ ಏರಿಯಾ ಏನಿದೆ ಅಲ್ಲಿದ್ದೇನೆ. ಹೊರಿಯಬ್ಬೆ ಡ್ಯಾಮನ್ನು ನಾವು ಇಲ್ಲಿಂದ ನೋಡ್ಬೋದು. ಒಟ್ಟು ವಿವಾದದ ಮೂಲ ಕೇಂದ್ರ ಇರುವಂಥದ್ದು ಈ ಭಾಗದಲ್ಲಿ. ಬಹಳ ಮುಖ್ಯವಾಗಿ ಏನಂತಂದರೆ ಈ ಭಾಗದಲ್ಲಿ ವಾರಾಹಿ ಯೋಜನೆ ಆರಂಭ ಆದಾಗ ಸ್ಥಳೀಯ ಗ್ರಾಮಗಳಿಗೆ ಯಾವುದೇ ಒಂದು ಅನುಕೂಲ ಇರಲಿಲ್ಲ. ಸುಮಾರು 35,000 ಜನರನ್ನು ಅವಲಂಬಿಸಿಕೊಂಡು ಈ ಯೋಜನೆ ಏತ ನೀರಾವರಿ ಯೋಜನೆಯನ್ನು ಅದೇ ಕಾರಣಕ್ಕೆ ಜಾರಿಗೆ ತಂದಿರುವಂಥದ್ದು. ಸಾಕಷ್ಟು ಕಾಮಗಾರಿ ಆಗಿದೆ. 50% ಕಾಮಗಾರಿ ಆದ ನಂತರ ಈಗ ವಿವಾದ ತಲೆದೋರಿರುವಂಥದ್ದು. ಮುಖ್ಯವಾಗಿ ಈ ಏತ ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಜಾಕ್ವೆಲ್ ಅಳವಡಿಸಬೇಕು. ಆ ಕಾಮಗಾರಿಯನ್ನು ಈಗ ಏನು ನಮಗೆ ಡ್ಯಾಮ್ ಕಾಣ್ತಾ ಇದೆ ಅದರ ಮೇಲ್ಭಾಗದಲ್ಲಿ ಮಾಡುವುದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲೇ ಪಕ್ಕದಲ್ಲಿರುವ ಪವರ್ ಪ್ರಾಜೆಕ್ಟನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ಖಾಸಗಿ ವಲಯದವರು ನಿರ್ವಹಿಸುವಂತಹ ಈ ಪವರ್ ಪ್ರಾಜೆಕ್ಟ್ ಸದ್ಯ 4 ತಿಂಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ವರ್ಷ ಇಡೀ ಕಾರ್ಯನಿರ್ವಹಿಸುವ ಯೋಚನೆ ಇದೆ. ಸೊ ಆ ಸಂದರ್ಭದಲ್ಲಿ ನೀರಿನ ಫ್ಲೋ ಕಮ್ಮಿ ಆಗುತ್ತೆ ಅನ್ನುವಂಥ ಒಂದು ನೆಪವನ್ನು ಒಡ್ಡಿ ಜಾಕ್ವೆಲನ್ನು ಮೇಲೆ ಮಾಡಬಾರ್ದು, ಬದಲಾಗಿ ಈ ಪವರ್ ಪ್ರಾಜೆಕ್ಟಿನ ನಂತರ ಬರುವಂಥ ಜಾಗದಲ್ಲಿ ಸುಮಾರು 600 ಮೀಟರ್ನ ಅಡಿಯಷ್ಟು ಕೆಳಗೆ ಆ ಒಂದು ಜಾಕ್ವೆಲನ್ನು ಹಾಕಬೇಕು ಅನ್ನುವಂಥದ್ದು ಆಗ್ರಹ. ಆ ಕಾರಣಕ್ಕೆ ಈಗ ರಾಜಕೀಯ ಪ್ರಭಾವವನ್ನು ಬಳಸಿ ಈ ಯೋಜನೆಯನ್ನು ಸ್ಥಗಿತ ಮಾಡಿದ್ದಾರೆ. ಮೂಲ ಯೋಜನೆಯಲ್ಲಿ ಸ್ಥಳೀಯ ರೈತರಿಗೆ ಅನುಕೂಲ ಆಗುವಂಥ ಯಾವುದೇ ವಿಚಾರಗಳಿರಲಿಲ್ಲ. ಹೊರತಾಗಿ ಬೇರೆ ಬೇರೆ ಭಾಗಗಳಿಗೆ ಉಡುಪಿ ಇರ್ಬೋದು, ಈಗ ಬೆಳ್ತಂಗಡಿವರೆಗೂ ಕೂಡ ವಾರಾಹಿ ನೀರನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಯೋಜನೆಗಳು ತಯಾರಾಗ್ತಾ ಇರುವಂಥ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಗಳ ಅವಗಣನೆ ಆಗಿದೆ ಅನ್ನುವಂಥ ಕಾರಣಕ್ಕೆ ಏತ ನೀರಾವರಿ ಯೋಜನೆ ಬಂದಂಥದ್ದು. ಸುಮಾರು 1200 ಹೆಕ್ಟೇರ್ನಷ್ಟು ಕೃಷಿ ಭೂಮಿಗೆ ಅನುಕೂಲ ಆಗುತ್ತೆ. ಸುಮಾರು 35,000 ಜನರಿಗೆ ಅನುಕೂಲ ಆಗುತ್ತೆ. ಒಂದು ಖಾಸಗಿ ಪವರ್ ಪ್ರಾಜೆಕ್ಟ್ಗೋಸ್ಕರ ಇಷ್ಟು ಜನರ ಒಂದು ಅನುಕೂಲವನ್ನು ಕಡೆಗಣಿಸ್ತಾ ಇರೋದು ಸರಿಯಲ್ಲ ಅನ್ನುವಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.